ನಮಸ್ಕಾರ ಸ್ನೇಹಿತರೆ, ಮಾರ್ಲಾಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇರತಕ್ಕಂಥ ಹುದ್ದೆ ಯಾವುದಪ್ಪ ಅಂತಂದರೆ, ಇಲ್ಲಿ ಫೈರ್ಮ್ಯಾನ್ ಮತ್ತು ಡಿಪ್ಲೊಮಾ ಟೆಕ್ನಿಷಿಯನ್ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಅದು ಕೂಡ HAL ಇಂಡಿಯಾದಲ್ಲಿ ರಿಕ್ರೂಟ್ಮೆಂಟನ್ನು ಬಿಡುಗಡೆ ಮಾಡಲಾಗಿದೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಇಲ್ಲಿ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ಏನಪ್ಪ ಅಂತಂದರೆ HAL ಇಂಡಿಯಾದಲ್ಲಿ ಫೈರ್ಮ್ಯಾನ್ ಮತ್ತು ಡಿಪ್ಲೊಮಾ ಟೆಕ್ನಿಷಿಯನ್ ಅಂತ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದ್ದು, ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ HAL ಅಂತಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಇವರು ಇನ್ವೈಟ್ ಮಾಡಿದ್ದಾರೆ. ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹಾಗೂ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಈಗ ಇಲ್ಲಿ ನೋಡ್ತಾ ಹೋದರೆ ನೋಡಿ, HAL ಇಂದ ಇಂಡಿಯಾ ವೇಕೆನ್ಸಿ ನೋಟಿಫಿಕೇಶನ್ ಬಿಡುಗಡೆ ಆಗಿದ್ದು, ಸಂಸ್ಥೆ ಹೆಸರು ಬಂದುಬಿಟ್ಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL. ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 151 ಹುದ್ದೆಗಳನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಕಾಲ್ಫರ್ ಮಾಡಲಾಗಿದೆ. ಇಲ್ಲಿ ಹುದ್ದೆ ಹೆಸರು ಬಂದುಬಿಟ್ಟು ಫೈರ್ಮ್ಯಾನ್ ಮತ್ತು ಡಿಪ್ಲೊಮಾ ಟೆಕ್ನಿಷಿಯನ್ ಅಂತ. ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 21,000ದಿಂದ ಹಿಡಿದು 23,000 ರೂಪಾಯಿವರೆಗೆ ಇರುತ್ತೆ. ಈಗ ವೇಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಹೋದರೆ ನೋಡಿ, ಡಿಪ್ಲೊಮಾ ಟೆಕ್ನಿಷಿಯನ್ ಇದರಲ್ಲಿ ಮೆಕ್ಯಾನಿಕಲ್ ಅಂತ ಬರುತ್ತೆ. ಇಲ್ಲಿ 22 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಸಿವಿಲ್ ಇವರಿಗೆ ಒಂದು ಹುದ್ದೆ, ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇಲ್ಲಿ ಇವರಿಗೆ 18 ಹುದ್ದೆ, ಹಾಗೆ ಟೆಕ್ನಿಷಿಯನ್ ಎಲೆಕ್ಟ್ರೋಪ್ಲೇಟರ್ ಇವರಿಗೆ 2 ಹುದ್ದೆ, ಹಾಗೆ ಟೆಕ್ನಿಷಿಯನ್ ಫಿಟ್ಟರ್ ಇವರಿಗೆ 29 ಹುದ್ದೆ. ನಂತರ ಟೆಕ್ನಿಷಿಯನ್ ಹೀಟ್ ಟ್ರೀಟ್ಮೆಂಟ್ ಇವರಿಗೆ 1 ಹುದ್ದೆ. ನಂತರ ಟೆಕ್ನಿಷಿಯನ್ ಮಷಿನಿಸ್ಟ್ ಇವರಿಗೆ 4 ಹುದ್ದೆ ಬರುತ್ತೆ. ಟೆಕ್ನಿಷಿಯನ್ ಟರ್ನರ್ ಇವರಿಗೆ 2 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಹಾಗೆ ಇಲ್ಲಿ ಟೆಕ್ನಿಷಿಯನ್ ವೆಲ್ಡರ್ ಇವರಿಗೂ ಕೂಡ 2 ಹುದ್ದೆ ಇರುತ್ತೆ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಇವರಿಗೆ 24 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ನಂತರ ಇಲ್ಲಿ ಫೈರ್ಮ್ಯಾನ್ ಇವರಿಗೆ 5 ಹುದ್ದೆ, ಹಾಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಹೆಲಿಕಾಪ್ಟರ್ MRO ಇವರಿಗೆ 4 ಹುದ್ದೆ, ಹಾಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ ಹೆಲಿಕಾಪ್ಟರ್ MRO ಇವರಿಗೆ 5 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಇಲ್ಲಿ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಇದರಲ್ಲಿ ಹೆಲಿಕಾಪ್ಟರ್ MRO ಇವರಿಗೂ ಕೂಡ ಏನಪ್ಪ ಅಂದರೆ 10 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ನಂತರ ಇಲ್ಲಿ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಹೆಲಿಕಾಪ್ಟರ್ MRO ಇವರಿಗೆ 3 ಹುದ್ದೆ ಇರುತ್ತೆ. ನಂತರ ಟೆಕ್ನಿಷಿಯನ್ ಫಿಟ್ಟರ್ ಹೆಲಿಕಾಪ್ಟರ್ MRO ಇವರಿಗೆ 12 ಹುದ್ದೆ. ನಂತರ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಏರ್ಫ್ರೇಮ್ ಇವರಿಗೆ 2 ಹುದ್ದೆ, ಹಾಗೆ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇವರಿಗೆ 5 ಹುದ್ದೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ 151 ಹುದ್ದೆಗಳನ್ನು ಕರೆಕ್ಟಾಗಿ ಏನಪ್ಪ ಅಂದರೆ ಇಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇವರಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಆಯಾ ಹುದ್ದೆಗೆ ಎಷ್ಟೆಷ್ಟು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇಲ್ಲಿ ಟೋಟಲ್ ಆಗಿ 10th ಆಗಿರ್ಬೋದು, PUC ಆಗಿರ್ಬೋದು, ITI ಡಿಪ್ಲೊಮಾ ಆಗಿರೋರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಆಯಾ ಹುದ್ದೆಗೆ ಏನಪ್ಪ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಕರೆಕ್ಟಾಗಿ ನೋಡ್ತಾ ಹೋಗೋಣ. ಈಗ ನೋಡಿ, ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಇವರಿಗೆ ಡಿಪ್ಲೊಮಾ ಆಗಿರಬೇಕು. ಡಿಪ್ಲೊಮಾ ಟೆಕ್ನಿಷಿಯನ್ ಸಿವಿಲ್ ಇವರಿಗೂ ಕೂಡ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಡಿಪ್ಲೊಮಾ ಪಾಸ್ ಆಗಿರಬೇಕು. ನಂತರ ಇಲ್ಲಿ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇವರಿಗೆ 10th ಮತ್ತು ITI ಆಗಿರಬೇಕು. ಹಾಗೆ ಟೆಕ್ನಿಷಿಯನ್ ಎಲೆಕ್ಟ್ರೋಪ್ಲೇಟರ್ ಇವರಿಗೂ ಕೂಡ 10th ಮತ್ತು ITI. ಹಾಗೆ ಟೆಕ್ನಿಷಿಯನ್ ಫಿಟ್ಟರ್ ಇವರಿಗೂ 10th ಜೊತೆಗೆ ITI ಪಾಸ್ ಆಗಿರಬೇಕು. ನಂತರ ಇಲ್ಲಿ ಟೆಕ್ನಿಷಿಯನ್ ಹೀಟ್ ಟ್ರೀಟ್ಮೆಂಟ್ ಇವರಿಗೂ ಕೂಡ 10th ಜೊತೆಗೆ ITI ಪಾಸ್ ಮಾಡ್ಕೊಂಡಿರಬೇಕು. ಟೆಕ್ನಿಷಿಯನ್ ಮಷಿನಿಸ್ಟ್ ಈ ಹುದ್ದೆಗೆ ಕೂಡ ಏನಪ್ಪ ಅಂದರೆ 10th ಜೊತೆಗೆ ITI ಕಂಪ್ಲೀಟ್ ಆಗಿರಬೇಕು. ಹಾಗೆ ಟೆಕ್ನಿಷಿಯನ್ ಟರ್ನರ್ ಈ ಹುದ್ದೆಗೂ ಕೂಡ 10th ಜೊತೆಗೆ ಏನಪ್ಪ ಅಂದರೆ ITI ಕಂಪ್ಲೀಟ್ ಮಾಡಿರಬೇಕು. ನಂತರ ಟೆಕ್ನಿಷಿಯನ್ ಟರ್ನರ್ ಆಗಿರ್ಬೋದು, ಟೆಕ್ನಿಷಿಯನ್ ವೆಲ್ಡರ್ ಆಗಿರ್ಬೋದು, ಈ ಹುದ್ದೆಗಳಿಗೂ ಕೂಡ ಏನಪ್ಪ ಅಂದರೆ 10th ಜೊತೆಗೆ ITI ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ನಂತರ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ಮ್ಯಾನ್ ಏನಿರುತ್ತೆ ಈ ಹುದ್ದೆಗಳಿಗೆ 10th ಜೊತೆಗೆ ನೀವು PUCಯನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. 10th ಮತ್ತು PUC ಕಂಪ್ಲೀಟ್ ಮಾಡಿದವರು ಮಾತ್ರ ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ
ಇಲ್ಲಿ ನೋಡ್ತಾ ಹೋಗೋಣ. ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಹೆಲಿಕಾಪ್ಟರ್ MRO ಈ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕು. ನಂತರ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೂಡ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಹೆಲಿಕಾಪ್ಟರ್ MRO ಇದರಲ್ಲಿ ಕೂಡ ಏನಪ್ಪ ಅಂದರೆ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಇರುತ್ತೆ. ಸೊ ಇಲ್ಲಿ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಹೆಲಿಕಾಪ್ಟರ್ MRO ಈ ಹುದ್ದೆಗಳಿಗೆ 10th ಜೊತೆಗೆ ITI ಕಂಪ್ಲೀಟ್ ಮಾಡಿರಬೇಕು. ಟೆಕ್ನಿಷಿಯನ್ ಫಿಟ್ಟರ್ ಈ ಹುದ್ದೆಗಳಿಗೂ ಕೂಡ ಏನಪ್ಪ ಅಂದರೆ 10th ಜೊತೆಗೆ ನೀವು ITI ಕಂಪ್ಲೀಟ್ ಮಾಡಿರಬೇಕು. ಈಗ ಇಲ್ಲಿ ನೋಡ್ತಾ ಹೋಗೋಣ. ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಏರ್ ಫ್ರೇಮ್ ಈ ಹುದ್ದೆಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆದರೂ ಕೂಡ ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಸೊ ಈಗ ಆಯಾ ಹುದ್ದೆಗೆ ಸ್ಯಾಲ್ರಿ ಕೂಡ ಎಷ್ಟೆಷ್ಟು ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಹುದ್ದೆಗೆ 23,000 ಇರುತ್ತೆ. ಡಿಪ್ಲೊಮಾ ಟೆಕ್ನಿಷಿಯನ್ ಸಿವಿಲ್ ಹುದ್ದೆಗೆ 23,000 ಇರುತ್ತೆ. ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಹಾಗೆ ಟೆಕ್ನಿಷಿಯನ್ ಎಲೆಕ್ಟ್ರೋಪ್ಲೇಟರ್ ಟೆಕ್ನಿಷಿಯನ್ ಫಿಟ್ಟರ್ ಇವರಿಗೂ ಕೂಡ 22,000 ಇರುತ್ತೆ. ನೋಡಿ, ಟೆಕ್ನಿಷಿಯನ್ ಹೀಟ್ ಟ್ರೀಟ್ಮೆಂಟ್ ಇವರಿಗೂ ಕೂಡ 22,000. ಟೆಕ್ನಿಷಿಯನ್ ಮೆಷಿನಿಸ್ಟ್ ಇವರಿಗೆ 22,000. ಟೆಕ್ನಿಷಿಯನ್ ಟರ್ನರ್ ಇವರಿಗೆ ತಿಂಗಳಿಗೆ 22,000 ಇರುತ್ತೆ. ಹಾಗೆ ಟೆಕ್ನಿಷಿಯನ್ ಟರ್ನರ್ ಇವರಿಗೂ ಕೂಡ 22,000. ನಂತರ ಟೆಕ್ನಿಷಿಯನ್ ವೆಲ್ಡರ್ ಇವರಿಗೂ ಕೂಡ ತಿಂಗಳಿಗೆ ಏನಪ್ಪ ಅಂದರೆ 22,000 ವೇತನ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ. ಸೆಕ್ಯೂರಿಟಿ ಗಾರ್ಡ್ ಇವರಿಗೆ ಏನಪ್ಪ ಅಂದರೆ ತಿಂಗಳ ವೇತನ 21,000. ಹಾಗೆ ಫೈರ್ಮ್ಯಾನ್ ಇವರಿಗೂ ಕೂಡ ತಿಂಗಳ ವೇತನ 21,000 ಇರುತ್ತೆ. ನಂತರ ಇಲ್ಲಿ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಹೆಲಿಕಾಪ್ಟರ್ MRO ಇವರಿಗೆ 23,000. ಹಾಗೆ ಡಿಪ್ಲೊಮಾ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ಸ್ ಹೆಲಿಕಾಪ್ಟರ್ MRO ಇವರಿಗೂ ಕೂಡ 23,000 ವೇತನ ಇರುತ್ತೆ. ನಂತರ ಡಿಪ್ಲೊಮಾ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಹೆಲಿಕಾಪ್ಟರ್ MRO ಇವರಿಗೂ ಕೂಡ 23,000 ತಿಂಗಳ ವೇತನ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಹೆಲಿಕಾಪ್ಟರ್ MRO ಈ ಹುದ್ದೆಗಳಿಗೆ 22,000 ಇರುತ್ತೆ. ನಂತರ ಟೆಕ್ನಿಷಿಯನ್ ಫಿಟ್ಟರ್ ಇಲ್ಲಿ ಕೂಡ ಏನಪ್ಪ ಅಂತಂದರೆ ತಿಂಗಳ ವೇತನ 22,000 ಇರುತ್ತೆ. ಹಾಗೆ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಏರ್ ಫ್ರೇಮ್ ಇವರಿಗೆ 23,000. ಹಾಗೆ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಇವರಿಗೂ ಕೂಡ ತಿಂಗಳ ವೇತನ ಎಷ್ಟಿರುತ್ತೆ ಅಂತಂದರೆ 23,000 ವೇತನ ಇರುತ್ತೆ. ಸೊ ಈಗ ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋಗೋಣ. ನೋಡಿ, ಏಜ್ ಲಿಮಿಟ್ ಆ್ಯಸ್ ಪರ್ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಪ್ರಕಾರ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏನಪ್ಪ ಅಂತಂದರೆ 28 ವರ್ಷದ 28 ವರ್ಷ ಏನಪ್ಪ ಅಂದರೆ ಹೊಂದಿರಬೇಕಾಗತ್ತೆ. ಅದು ಕೂಡ ಏನಂತಂದರೆ 14/1/2026 ಪ್ರಕಾರ. ಸೊ ಇಲ್ಲಿ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಹಾಗೆ PWBD ಇದರಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷ, PWBD ಇದರಲ್ಲಿ OBC ಅಭ್ಯರ್ಥಿಗಳಿಗೆ 13 ವರ್ಷ, ನಂತರ PWBD SC/ST ಅಭ್ಯರ್ಥಿಗಳಿಗೆ 15 ವರ್ಷ. ಈ ರೀತಿಯಾಗಿ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ನ ಮಾಡಲಾಗಿದೆ. ನಂತರ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವುದೇ ರೀತಿ ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ನಲ್ಲಿ ಪಾಸ್ ಆದಂಥ ಎಲ್ಲ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅಂಥವ್ರಿಗೆ ಇಂಟರ್ವ್ಯೂ ಅಂದರೆ ಸಂದರ್ಶನ ನಡೆಸಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇದರ ಒಂದು ನೋಟಿಫಿಕೇಷನ್ ಬೇಕಂದರೂ ಕೂಡ ಏನಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ಈ ಒಂದು ಏನಪ್ಪ ಅಂದರೆ ನೋಟಿಫಿಕೇಷನ್ ಜೊತೆಗೆ ಎಲ್ಲ ಹುದ್ದೆಗಳನ್ನು PDF ಕೂಡ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟಿರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ.